ನಾವು ಎಡಿಟ್ ಮಾಡಿರ್ತೀವಿ, ಫೋಟೋಸ್ನ ಆ್ಯಡ್ ಮಾಡಿರ್ತೀವಿ, ವಾಯ್ಸ್ನ ಚೇಂಜಸ್ ಮಾಡಿರ್ತೀವಿ. ಪ್ರೊಡ್ಯೂಸ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ, ಏನೋ ಅರ್ಜೆಂಟ್ ಕೆಲಸ ಬರುತ್ತೆ, ಕ್ಲೋಸ್ ಮಾಡಿದ್ರೆ ನಾವು ಏನೇನು ಮಾಡಿದ್ದೀವಿ ಅದೆಲ್ಲ ಚೇಂಜಸ್ ಆಗುತ್ತೆ. ಆಗೇನು ಮಾಡೋದು? ಆಗ ಈ ಫೈಲ್ ಕ್ಯಾಮ್ಸ್ಟೇಷಿಯಾ ಸ್ಟುಡಿಯೋ ಫೈಲ್ ಇದೇನಾದರೂ ಎಡಿಟ್ ಮಾಡಿರುವಂಥದ್ದು ಅದನ್ನು ಸೇವ್ ಆ್ಯಸ್ ಮಾಡ್ಕೋಬೇಕಾಗುತ್ತೆ, ಸೇವ್ ಮಾಡಬೇಕಾಗುತ್ತೆ. ಸೇವ್ ಆ್ಯಸ್ ಅಂತ ಸೇವ್ ಫೈಲ್ಗೆ ಹೋಗಿ ಸೇವ್ ಪ್ರಾಜೆಕ್ಟ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನೀವು ಏನೋ ಒಂದು ಟೈಟಲ್ ಕೊಟ್ಕೊಳ್ಳಿ ನಿಮಗೆ. ಬಟ್ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅವೆಲ್ಲ ರೆಡ್ ಬರ್ತಾಯಿದ್ದು, ಇದೇನು ಬರುತ್ತೆ ಒಂದು ಸ್ವಲ್ಪ ಗ್ರೀನಿಶ್ ಕಲರ್ ಬರುತ್ತೆ. ನೇಮ್ ಮಾಡೋಣ ಸೇವ್ ಪ್ರಾಜೆಕ್ಟ್ 1 ಅಂತ ಕೊಡ್ತೀನಿ. ಓಕೆ, ಇದನ್ನು ಡೆಸ್ಕ್ಟಾಪ್ ಮೇಲೆ ನಾವು ಸೇವ್ ಮಾಡೋಣ. ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿದೆ ಅಂದರೆ ನಾವೇನೇ ಇವಾಗ ಸೇವ್ ಕಾಣ್ತೀವಿ ಪ್ರಾಜೆಕ್ಟ್ ನಾಟ್ ತೊಂದರೆ ಇಲ್ಲ. ಓಕೆ, ಇವಾಗ ಯೂಸ್ ಮಾಡಿದೆ. ಇಲ್ಲಿ ನೋಡಿ, ಇದು ಎಡಿಟ್ ಮಾಡಿ ಸೇವ್ ಮಾಡಿರೋಂಥ ಫೈಲು, ಇದು ಒರಿಜಿನಲ್ ಫೈಲ್, ರೆಕಾರ್ಡ್ ಮಾಡಿರೋಂಥ ಒರಿಜಿನಲ್. ಎರಡಕ್ಕೂ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮಗೆ. ಕಲರಲ್ಲಿ ನೀವು ಐಡೆಂಟಿಫೈ ಮಾಡ್ಬೋದು ಸೇವ್ ಮಾಡಿರೋಂಥದ್ದು, ಏನೋ ಎಡಿಟ್ಗೆ ತೊಗೊಂಡು ಅಲ್ಲಿ ನಾನು ಚೇಂಜಸ್ ಮಾಡಿ ಆಮೇಲೆ ಸೇವ್ ಮಾಡಿರೋವಂಥದ್ದು. ಇದನ್ನೇ ನೆಕ್ಸ್ಟ್ ಏನು ಮಾಡೋವಂಥದ್ದು, ನಾನು ಕ್ಲೋಸ್ ಮಾಡ್ತೀನಿ ಇದನ್ನು. ನೆಕ್ಸ್ಟ್ ಅದಕ್ಕೆ ತಗೊಳ್ಳೋದು ಹೇಗೆ? ಜಸ್ಟ್ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ಓಪನ್ ಆಗ್ತಾ ಇದೆ. ಓಕೆ, ಮ್ಯಾಕ್ಸಿಮೈಸ್ ಮಾಡ್ಕೊತೀನಿ ನಾನು. ನೋಡಿ ಓಪನ್ ಆಗಿದೆ ಆಲ್ರೆಡಿ, ಆಟೋಮೆಟಿಕ್ಕಾಗಿ ಬಂದು ಏನು ಮಾಡುತ್ತೆ ಅದು ಕೂತ್ಕೊಳ್ಳುತ್ತೆ. ಎಲ್ಲ ಆಗಿದೆ. ಆಮೇಲೆ ಏನು ಮಾಡೋದು? ಪ್ರೊಡ್ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಮೇಡೆ ಇದೆ ಪ್ರೊಡ್ಯೂಸ್ ಆ್ಯಂಡ್ ಶೇರ್ ಅಂತಿದೆಯಲ್ಲ, ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ ಮ್ಯಾಕ್ಸಿಮಮ್ ನಿಮ್ಗೆ ಯಾವ ರೆಸಲ್ಯೂಷನ್ ಬೇಕು, ಸೈಜ್ ಬೇಕು. ನಾನು 720ನೇ ನಾನು ಜಾಸ್ತಿ ಯೂಸ್ ಮಾಡುವಂಥದ್ದು, 720 ಕ್ಲಿಕ್ ಮಾಡಿ. MP4 ಇರಬೇಕು ಕ್ವಾಲಿಟಿ. ಇದು ಓನ್ಲಿ ವಿಡಿಯೋ ಬೇಡ, ಇಲ್ಲಿ 2 ಫಾರ್ಮೆಟ್ ಇದೆ, ವಿತ್ ಸ್ಮಾರ್ಟ್ ಪ್ಲೇಯರ್ ಅಂತೇಳಿ ಬೇಡ, ಓನ್ಲಿ MP4 ಓನ್ಲಿ ಅಪ್ ಟು 720. ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಏನಾಗುತ್ತೆ, ಇದು ಇಲ್ಲಿ ಸೇವ್ ಪ್ರಾಜೆಕ್ಟ್ 1 ಹಂಗೆ ಇರಲಿ ಅಂತ ತೊಂದರೆ ಇಲ್ಲ. ಡೆಸ್ಕ್ಟಾಪ್ ಮೇಲೆ ನಾನು ಏನು ಮಾಡಿ, ಡೆಸ್ಕ್ಟಾಪಲ್ಲಿ ಕ್ರಿಯೇಟ್ ಲೆಸನ್ ವೀಡಿಯೋ ಟ್ಯೂಟೋರಿಯಲಲ್ಲಿ ಸೇವ್ ಮಾಡ್ತಾಯಿದ್ದೀನಿ. ಸಬ್ ಫೋಲ್ಡರ್ ನನಗೆ ಬೇಡ, ಸಬ್ ಫೋಲ್ಡರ್ ಆಗಬೇಕಾ ಅಂತೇಳಿ. ಓಕೆ, ಅದನ್ನು ಫಿನಿಶ್ ಅಂತ ಕೊಟ್ಟರೆ ನೀವು ಸೇವ್ ಮಾಡಿರೋಂಥದ್ದು ವೀಡಿಯೋ ಆಗಿ ಅದು ಕನ್ವರ್ಟ್ ಆಗಿ ಫಿನಿಶ್ ಕೊಟ್ಟೆ ನೋಡಿ, ಕನ್ವರ್ಟ್ ಆಯ್ತಾ ಇದೆ. ಕನ್ವರ್ಟ್ ಆಗುತ್ತೆ, ಕನ್ವರ್ಟ್ ಆಗಿದ್ದು ವೀಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಹೀಗೆ ನಾವು ಎಡಿಟ್ ಮಾಡ್ತಿರೋವಂಥದ್ದನ್ನ, ಪ್ರಾಜೆಕ್ಟ್ನ ಸೇವ್ ಮಾಡುವಂಥದ್ದು ಮತ್ತು ಪ್ರೊಡ್ಯೂಸ್ ಮಾಡುವಂಥದ್ದು ಎಲ್ಲ ಎಡಿಟ್ ಎಲ್ಲ ಮುಗ್ದಿರುತ್ತೆ. ಅದನ್ನ ವೀಡಿಯೋಗೆ ಕನ್ವರ್ಟ್ ಮಾಡಬೇಕು. ಅದನ್ನು ಮಾಡುವಂಥದ್ದು ಹೇಗೆ ಅಂತ ಈಗ ನೋಡಿದ್ದೀರಾ, ಅದು ನಿಮಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಧನ್ಯವಾದಗಳು.